ಗೃಹ ಸಚಿವ ಪರಮೇಶ್ವರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಮಿಷನರ್ ಕಚೇರಿಯಲ್ಲಿ ಸಭೆಯನ್ನ ನಡೆಸಿ ಪೊಲೀಸರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹೆಣ್ಮಕ್ಕಳ ಸೇಫ್ಟಿ ಜೊತೆಗೆ ಡ್ರಗ್ಸ್ ಮಾಫಿಯಾ ರೌಡಿಸಂ ಮಟ್ಟ ಹಾಕಬೇಕು ಅನ್ನೋ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಹೆಣ್ಣು ಮಕ್ಕಳ ಭದ್ರತೆ, ಡ್ರಗ್ ಮಾಫಿಯಾ ಹುಟ್ಟಡಕಿಸಲು ಶಪಥ. ವರ್ಗಾವಣೆ ದಂಧೆಗೆ ಇತಿಶ್ರೀ ಹಾಡ್ತೀನಿ ಎಂದ ಗೃಹ ಸಚಿವ. ಬೆಂಗಳೂರಿನಲ್ಲಿ ಹೆಣ್ಮಕ್ಕಳ ಭದ್ರತೆ, ಡ್ರಗ್ ಮಾಫಿಯಾ, ಟ್ರಾಫಿಕ್ ಸಮಸ್ಯೆ ಬ್ರೇಕ್ ಹಾಕೋದೇ ದೊಡ್ಡ ಸವಾಲು. ಇದಕ್ಕೊಂದು ಇತಿಶ್ರೀ ಹಾಡೋದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಟೊಂಕ ಕಟ್ಟಿ ನಿಂತಂತೆ ಕಾಣ್ತಿದೆ. ಗೃಹ ಸಚಿವರಾದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಡಿಜಿ, ಐಜಿಪಿ, ಕಮಿಷನರ್, ಅಡಿಷನಲ್ ಕಮಿಷನರ್, ಡಿಸಿಪಿ ಸೇರಿ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರು. ಇನ್ನು ಬೆಂಗಳೂರಿನ ಹೆಣ್ಣು ಮಕ್ಕಳ ಸುರಕ್ಷತೆಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಮಹಿಳೆಯರು ಹೆಚ್ಚು ಓಡಾಡೋ ಕಡೆಯಲ್ಲಿ ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ 7,000ಕ್ಕೂ ಹೆಚ್ಚು ಕ್ಯಾಮೆರಾ ಅಳವಡಿಸಲಾಗಿದೆ. ಜೊತೆಗೆ ಡ್ರಗ್ಸ್ ಮಾಫಿಯಾವನ್ನ ಮಟ್ಟ ಹಾಕೋ ನಿಟ್ಟಿನಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ನಿಗಾ ಇಡಬೇಕು, ಬೆಂಗಳೂರನ್ನ ಡ್ರಗ್ಸ್ ಮುಕ್ತ ಸಿಟಿ ಮಾಡಬೇಕು ಅಂತ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡೀ ಬೆಂಗಳೂರು ಸಿಟಿಯನ್ನ ಒಂದು ರೀತಿಯಲ್ಲಿ ಸೇಫ್ ಸಿಟಿ ಮಾಡಬೇಕು ಅಂತ, ಮಹಿಳೆಯರಿಗೆ ವಿಶೇಷವಾಗಿ, ಜನರಲ್ ಆಗಿ ಎಲ್ಲ ಪುರುಷರಿಗೂ ಕೂಡ ಬೆಂಗಳೂರು ಸಿಟಿಯನ್ನೇ ಸೇಫ್ ಸಿಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಬೆಂಗಳೂರಿನಲ್ಲಿ ಡ್ರಗ್ಸು ಜಾಸ್ತಿ ಆಗಿದೆ ಅಂತ ನೀವು ಕೇಳಿದಿರಿ, ಬರೆದಿದ್ದೀರಿ, ಮಾಧ್ಯಮದಲ್ಲಿ ತೋರಿಸಿದಿರಿ, ನಮಗೂ ಕೂಡ ಅನಿಸಿದೆ. ಆದರೆ ಇದನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡಬೇಕು, ಆ ದೃಷ್ಟಿಯಲ್ಲಿ ಕ್ರಮ ತಗೋಬೇಕು. ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳೋ ಬೆಂಗಳೂರಿಗೆ ಟ್ರಾಫಿಕ್ ಸಿಟಿ ಅನ್ನೋ ಹಣೆಪಟ್ಟಿ ಬಿದ್ದಿದೆ. ಇದನ್ನ ಕಳಚೋ ನಿಟ್ಟಿನಲ್ಲಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಟ್ರಾಫಿಕ್ ಬಗ್ಗೆ ದೂರು ಬಂದ್ರೆ ಡಿಸಿಪಿಗಳೇ ಹೊಣೆ ಅಂತಾನೂ ವಾರ್ನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ನಡೆಯೋದಕ್ಕೆ ಬಿಡಲ್ಲ ಅಂತಾನೂ ಗುಡುಗಿದ್ರು. ಸಂಬಂಧಪಟ್ಟ ಎಲ್ಲಾ ಟ್ರಾಫಿಕ್ನ ಸ್ಟಾಫ್ ಏನಿದ್ದಾರೆ, ಡಿಸಿಪಿ ಇಂದ ಹಿಡಿದು ಕೆಳಗಿನವರೆಗೆ, ಅವರೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ನಿಮ್ ಏರಿಯಾದಲ್ಲಿ ಏನಾಗ್ತದೆ ನೀವೇ ಜವಾಬ್ದಾರಿ ಎನ್ನುವಂತ ಕಂಪ್ಲೇಂಟ್ಸ್ ಬರೋಕ್ ಶುರುವಾದ್ರೆ ಆ ಏರಿಯಾ ಡಿಸಿಪಿ, ಎಸಿಪಿ ಅಥವಾ ಅವರೇ ಜವಾಬ್ದಾರಿ ತಗೋಬೇಕು. ಪೊಲೀಸ್ ಟ್ರಾನ್ಸ್ಫರ್ ಅಲ್ಲಿ ದಂಧೆ ಆಗೋಕಂತೂ ನಾನು ಬಿಡೋದಿಲ್ಲ. ಇನ್ನು ಗೃಹ ಸಚಿವರೇನು 2 ತಾಸು ಹೈ ಲೆವೆಲ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಡ್ರಗ್ಸ್ ಮಾಫಿಯಾ, ರೌಡಿಸಂ ಹುಟ್ಟಡಗಿಸಬೇಕು ಅನ್ನೋ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ದೇವರೇ ಬಲ್ಲ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರಲು ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.